तस्यमिदगुं सर्वं यत्किञ्च जगत्यां जगत् तेन त्यक्तेन भुञ्जीथा मा गृहः कस्य स्विद्धनम् कुर्वन्नेवेह कर्माणि जिजीविषेच्छतगुं समाः एवं त्वयि नान्यथेतोऽस्ति न कर्म लिप्यते नरे। ಈಶಾವಾಸ್ಯೋಪನಿಷತ್ತು ಸಮಗ್ರ ಮಾನವ ಕುಲಕ್ಕೆ ದಿವ್ಯ ಸಂದೇಶವನ್ನು ನೀಡುತ್ತಿದೆ. ಈ ಉಪನಿಷತ್ತು ಭಗವಂತನ ಒಂದು ಪ್ರಾರ್ಥನೆಯಾಗಿದೆ. ಮನುಕುಲದ ಮೂಲ ಪುರುಷನಾದ ಸ್ವಯಂಭುವ ಮನುವು ಭಗವಂತನನ್ನು ಪ್ರಾರ್ಥಿಸುವ ದಿವ್ಯ ಮಂತ್ರಗಳೇ ಈಶಾವಾಸ್ಯೋಪನಿಷತ್ತು. ಒಂದು ಸಂದರ್ಭದಲ್ಲಿ ಅಸುರರು ರಾಕ್ಷಸರು ಮನು ಮಹಾರಾಜನನ್ನು ನುಂಗಲು ಉಪಕ್ರಮಿಸಿದರು. ಆಗ ಹೆದರಿದ ಮನು ಮಹಾರಾಜನು ಈ ಮಂತ್ರಗಳಿಂದ ಭಗವಂತನ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಯಜ್ಞರೂಪಿಯಾದ ಪರಮಾತ್ಮನು ಪ್ರಕಟನಾಗಿ ಆ ದುಷ್ಟ ಶಕ್ತಿಯನ್ನು ನಿರ್ಮೂಲನೆ ಮಾಡಿದನು. ಮನು ಮಹಾರಾಜನಿಗೆ ಯಾವ ವಿಪತ್ತು ಸಂಭವಿಸಿದೆಯೋ ಮನುಕುಲದಲ್ಲಿ ಹುಟ್ಟಿದ ನಾವು ಕೂಡ ಅದೇ ಸನ್ನಿವೇಶವನ್ನು ಎದುರಿಸ್ತಾ ಇದ್ದೇವೆ. ಅಸುರರು ರಾಕ್ಷಸರು ಮನು ಮಹಾರಾಜನನ್ನು ನುಂಗಲು ಉಪಕ್ರಮಿಸಿದರು. ಇವತ್ತು ನಮ್ಮನ್ನು ಕೂಡ ಆ ಅಸುರರು ನುಂಗಲು ಸಿದ್ಧರಾಗಿ ನಿಂತಿದ್ದಾರೆ. ಯಾರು ಅಸುರರು? ದೈತ್ಯೇಶು ಸಂಗಂ ವಿಷಯಾತ್ಮಕೇಶು. ವಿಷಯ ಪದಾರ್ಥಗಳೇ ಅಸುರರು. ವಿಷಯ ಪದಾರ್ಥಗಳು ನಮ್ಮನ್ನು ನುಂಗಲು ಸಿದ್ಧವಾಗಿವೆ. ಕೆಟ್ಟ ವಿಷಯಗಳು, ಭೌತಿಕ ಆಕರ್ಷಣೆ, ಇದಕ್ಕೆ ನಾವು ಬಲಿಯಾಗ್ತಾ ಇದ್ದೇವೆ. ನಮಗೇನೋ ತೋರಬಹುದು, ವಿಷಯ ಪದಾರ್ಥಗಳನ್ನು ನಾವೇ ಸ್ವೀಕರಿಸ್ತಾ ಇದ್ದೇವೆ, ನಾವೇ ಭೋಗಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಭಾವಿಸಬಹುದು. ಆದರೆ ನಿಜವಾಗಿ ನಾವು ಈ ಕೆಟ್ಟ ವಿಷಯಗಳನ್ನು ಭೋಗಿಸುವುದಲ್ಲ, ಅವುಗಳೇ ನಮ್ಮನ್ನು ನುಂಗುತ್ತವೆ. ಮೊದಲು ಮಾನವನು ಮದ್ಯವನ್ನು ಕುಡಿಯುತ್ತಾನೆ, ಆಮೇಲೆ ಕ್ರಮೇಣ ಮದ್ಯವೇ ಮಾನವನನ್ನು ಕುಡಿದು ಅವನನ್ನು ಮುಗಿಸಿ ಬಿಡ್ತಾ ಇದೆ. ವಿಷಯ ಪದಾರ್ಥಗಳ ಚಟಕ್ಕೆ ನಾವು ಬಲಿಯಾದರೆ ನಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಂಡು ನಾವು ಪೂರ್ಣ ಅದರ ಅಧೀನರಾಗ್ತೇವೆ. ಆದ್ದರಿಂದ ದೈತ್ಯರು ಅಂದರೆ ಇಂಥ ಕೆಟ್ಟ ವಿಷಯಗಳು. ದೈತ್ಯರು ಮನು ಮಹಾರಾಜನನ್ನು ನುಂಗಲು ಉಪಕ್ರಮಿಸಿದಂತೆ ಈ ಕೆಟ್ಟ ವಿಷಯಗಳು ನಮ್ಮನ್ನೇ ನುಂಗಲು ಸಿದ್ಧವಾಗಿವೆ. ಇಂತಹ ಸ್ಥಿತಿಯಲ್ಲಿ ಈಶಾವಾಸ್ಯೋಪನಿಷತ್ತಿನ ಸಂದೇಶದಂತೆ ನಾವು ಉತ್ತಮ ಜೀವನವನ್ನು ಬದುಕಿ ಈ ಎಲ್ಲ ಕೆಟ್ಟ ಶಕ್ತಿಗಳ ಆಹ್ವಾನವನ್ನು ಎದುರಿಸಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಬೇಕಾಗಿದೆ. ಮಾನವ ಜನಾಂಗ ಈ ಉಪನಿಷತ್ತಿನ ಮಂತ್ರದಿಂದ ನಿಜವಾದ ಸ್ಫೂರ್ತಿಯನ್ನು ಪಡೆಯಬೇಕು. ಈ ಮಂತ್ರದ ಸಂದೇಶವನ್ನು ಸಂಗ್ರಹವಾಗಿ ನಾವು ತಿಳಿಸ್ತಾ ಇದ್ದೇವೆ.